Good afternoon, everyone. Today we are in the 25th session of Quantitative Technique 1 prescribed for BCom 3rd semester affiliated to Vijayanagara Sri Krishna Devaraya University, Ballari. So before going to this particular session, we should know what are the topics which were covered in earlier sessions. ಅಂದರೆ ಇಂದಿನ ಸೆಷನ್ಗಳಲ್ಲಿ ಯಾವ ಟಾಪಿಕ್ಗಳನ್ನು ನಾವು ಕವರ್ ಮಾಡಿದ್ದೀವಿ. ಅಂಡರ್ ದಟ್ ಕನ್ಸ್ಟ್ರಕ್ಷನ್ ಆಫ್ ಗ್ರಾಫ್ಸ್, ಹಿಸ್ಟೋಗ್ರಾಮ್, ಫ್ರೀಕ್ವೆನ್ಸಿ, ಪಾಲಿಗಾನ್ ಆ್ಯಂಡ್ ಕರ್ವ್ ಆ್ಯಂಡ್ ಪ್ರಾಬ್ಲಮ್ಸ್. ಹಿಸ್ಟೋಗ್ರಾಮ್ ಅಂದರೆ ಏನಂತ ನೋಡಿದ್ದೀವಿ, ಫ್ರೀಕ್ವೆನ್ಸಿ ಪಾಲಿಗಾನ್ ಅಂದರೆ ಏನಂತ ನೋಡಿದ್ದೀವಿ, ಅಗೇನ್ ಫ್ರೀಕ್ವೆನ್ಸಿ ಕರ್ವ್, ಏನು ಪ್ರಾಬ್ಲಮ್ಸ್ ರಿಲೇಟಿಂಗ್ ಟು ಹಿಸ್ಟೋಗ್ರಾಮ್, frequency polygon and frequency curve. Learning objectives. After studying this unit, the students able to know how to present data graphically using histogram, frequency polygon and curve and pie chart and working out cumulative frequencies. After studying this particular units, the students able to know how to present data graphically. ಅಂದರೆ ಯಾವ ರೀತಿ ಸ್ಟೂಡೆಂಟ್ಸು ಗ್ರಾಫಿಕಲಿ ಡೇಟಾನ ಕೊಟ್ಟಿರುವಂಥ ಡೇಟಾನ ರೆಪ್ರೆಸೆಂಟ್ ಮಾಡಬೇಕು ಬೈ ಯೂಸಿಂಗ್ ಡಿಫ್ರೆಂಟ್ ಟೆಕ್ನಿಕ್ಸ್ ಲೈಕ್ ಹಿಸ್ಟೋಗ್ರಾಮ್, ಫ್ರೀಕ್ವೆನ್ಸಿ ಪಾಲಿಗಾನ್ ಆ್ಯಂಡ್ ಫ್ರೀಕ್ವೆನ್ಸಿ ಕರ್ವ್, ಪೈ ಚಾರ್ಟ್ ಆ್ಯಂಡ್ ವರ್ಕಿಂಗ್ ಔಟ್ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ. ಅಂದರೆ ಯಾವ ರೀತಿ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿನ ಫೈಂಡ್ ಔಟ್ ಮಾಡಬೇಕು ಅನ್ನೋದನ್ನು ಈ ಒಂದು ಪರ್ಟಿಕ್ಯುಲರ್ ಚಾಪ್ಟರ್ನ ಅಬ್ಜೆಕ್ಟಿವ್ಸ್ ಅಂತ ಹೇಳ್ತೀವಿ. ಅಂದರೆ ಆಫ್ಟರ್ ಕಂಪ್ಲೀಷನ್ ಆಫ್ ದಿಸ್ ಪರ್ಟಿಕ್ಯುಲರ್ ಯೂನಿಟ್ಸ್, ಸ್ಟೂಡೆಂಟ್ಸ್ ಏಬಲ್ ಟು ನೋ ಹೌ ಟು ಪ್ರೆಸೆಂಟ್ ಡೇಟಾ ಗ್ರಾಫಿಕಲಿ ಬೈ ಯೂಸಿಂಗ್ different techniques like histogram, frequency polygon, frequency curve, pie chart and how to find out the cumulative frequencies. ಇದನ್ನು ನಾವೇನಂತ ಟ್ರೀಟ್ ಮಾಡ್ತೀವಿ, ಇದನ್ನು ಲರ್ನಿಂಗ್ ಆಬ್ಜೆಕ್ಟಿವ್ಸ್ ಆಫ್ ದಿಸ್ ಪರ್ಟಿಕ್ಯುಲರ್ ಚಾಪ್ಟರ್ ಅಂತ ಕನ್ಸಿಡರ್ ಮಾಡಿರ್ತೀವಿ. ಅದೇ ರೀತಿ ಲರ್ನಿಂಗ್ ಔಟ್ಕಮ್ಸ್. ಸ್ಟೂಡೆಂಟ್ಸ್ ವಿಲ್ ಬಿ ಏಬಲ್ ಟು ಅನಲೈಸ್ ಅಂಡ್ ಇಂಟರ್ಪ್ರಿಟ್ ವಿತ್ ಇನ್ ದಿ ಕಾಂಟೆಕ್ಸ್ಟ್ ದೇ ಆರ್ ರಿಟನ್ ಇನ್ ಡಯಾಗ್ರಾಮ್ಸ್ ಅಂಡ್ ಟು ಪ್ರೆಸೆಂಟ್ ಡೇಟಾ ಗ್ರಾಫಿಕಲಿ using histogram, frequency polygon and curve and pie chart. After completion of this particular unit, students will be able to analyze and interpret within the context they are written in the diagram. ಅಂದರೆ ಡಯಾಗ್ರಾಮ್ನಲ್ಲಿರುವಂಥ ಒಂದು ಡೇಟಾನ ಯಾವ ರೀತಿ ಅನಲೈಸ್ ಮಾಡಬೇಕು ಮತ್ತು ಯಾವ ರೀತಿ ಇಂಟರ್ಪ್ರಿಟ್ ಮಾಡಬೇಕು ಅನ್ನೋದನ್ನು ಸ್ಟೂಡೆಂಟ್ಸ್ ಏನು ಮಾಡ್ತಾರೆ ಈ ಒಂದು ಪರ್ಟಿಕ್ಯುಲರ್ ಚಾಪ್ಟರ್ನ ಲರ್ನಿಂಗ್ ಔಟ್ಕಮ್ಸ್ ಅಂತ ಟ್ರೀಟ್ ಮಾಡ್ತೀವಿ. ಅದೇ ರೀತಿ ಅಗೇನ್ ಹೌ ಟು ಪ್ರೆಸೆಂಟ್ ದಿ ಡೇಟಾ ಗ್ರಾಫಿಕಲಿ ಯೂಸಿಂಗ್ ಡಿಫ್ರೆಂಟ್ ಟೆಕ್ನಿಕ್ಸ್. ಅಂದರೆ ಇದರಲ್ಲಿರುವಂಥ ಒಂದು ಗ್ರಾಫಿಕಲ್ ರೆಪ್ರೆಸೆಂಟೇಷನ್ನಲ್ಲಿರುವಂಥ ಒಂದು ಟೆಕ್ನಿಕ್ಸ್ನ ಯೂಸ್ ಮಾಡಿ ಯಾವ ರೀತಿ ಡೇಟಾನ ಪ್ರೆಸೆಂಟ್ ಮಾಡಬೇಕು ಬೈ ಯೂಸಿಂಗ್ ಹಿಸ್ಟೋಗ್ರಾಮ್, ಫ್ರೀಕ್ವೆನ್ಸಿ ಪಾಲಿಗಾನ್, ಕರ್ವ್ ಆ್ಯಂಡ್ ಪೈ ಚಾರ್ಟ್ ಇವನ್ನ ಬಳಕೆ ಮಾಡಿ ಯಾವ ರೀತಿ ನಾವು ಡಾಟಾನ ರೆಪ್ರೆಸೆಂಟ್ ಮಾಡ್ತೀವಿ ಅನ್ನೋದನ್ನು ಈ ಒಂದು ಪರ್ಟಿಕ್ಯುಲರ್ ಚಾಪ್ಟರ್ನಿಂದ ನಾವು ಕಲಿಬೋದು. ದೀಸ್ ಆರ್ ದಿ ಲರ್ನಿಂಗ್ ಔಟ್ಕಮ್ಸ್ ಆಫ್ ದಿಸ್ ಪರ್ಟಿಕ್ಯುಲರ್ ಚಾಪ್ಟರ್. ಈ ಒಂದು ಪರ್ಟಿಕ್ಯುಲರ್ ಚಾಪ್ಟರ್ನ ಲರ್ನಿಂಗ್ ಔಟ್ಕಮ್ಸ್ ಅಂತ ನಾವು ಕನ್ಸಿಡರ್ ಮಾಡಿರ್ತೀವಿ. ಆ್ಯಂಡ್ ಸೆಷನ್ 25th ಇಟ್ ಕನ್ಸಿಸ್ಟ್ ಆಫ್ ಕನ್ಸ್ಟ್ರಕ್ಷನ್ ಆಫ್ ಗ್ರಾಫ್ಸ್, ಹಿಸ್ಟೋಗ್ರಾಮ್, frequency polygon and curve, problems relating to histogram, frequency polygon and frequency curve. Problem on histogram. Draw the histogram for the 50 students in a class whose heights in centimeters are given below. One is height column, height, another one is number of students. Height 111 to 120, 121 to 130, 131 to 140, 141 to 150, 151 to 160, 161 to 170. again number of students ನಲ್ಲಿ 111 to 124 ಸ್ಟೂಡೆಂಟ್ಸ್ ಇದ್ದಾರೆ, 121 to 130 11 ಇದ್ದಾರೆ, 131 to 140 15 ಇದ್ದಾರೆ, 141 to 150 9 ಇದ್ದಾರೆ, 151 to 160 8 ಇದ್ದಾರೆ, 161 to 170 ಬಂದ್ಬಿಟ್ಟು 3 ಸ್ಟೂಡೆಂಟ್ಸ್ ಇದ್ದಾರೆ. this is the problem relating to histogram. Again, for drawing a histogram, the frequency distribution should be continuous. If it is not continuous, then make it continuous as follows. Again, ಇಲ್ಲಿ ನಾವು ಹಿಸ್ಟೋಗ್ರಾಮ್ನ ನಾವು ಡ್ರಾ ಮಾಡಬೇಕಂದಾಗ ವಿಚ್ ಮಸ್ಟ್ ಬಿ ಇನ್ ಕಂಟಿನ್ಯೂಯಸ್ ಸೀರೀಸ್. ಕಂಟಿನ್ಯೂಯಸ್ ಸೀರೀಸ್ನಲ್ಲಿ ಇರಬೇಕು, ದಟ್ ಟು ಎಕ್ಸ್ಕ್ಲೂಸಿವ್ ಕ್ಲಾಸ್ ಇಂಟರ್ವೆಲ್ ಆಗಿರಬೇಕು. ಇದು ಕಂಟಿನ್ಯೂಯಸ್ ಸೀರೀಸ್ನಲ್ಲಿದೆ, ಬಟ್ ಇಟ್ ಈಸ್ ನಾಟ್ ದಿ ಎಕ್ಸ್ಕ್ಲೂಸಿವ್ ಕ್ಲಾಸ್ ಇಂಟರ್ವೆಲ್. ಇನ್ಕ್ಲೂಸಿವ್ ಕ್ಲಾಸ್ ಇಂಟರ್ವೆಲ್ ಇರುತ್ತೆ, ಅದನ್ನು ನಾವೇನು ಮಾಡಬೇಕು, ಎಕ್ಸ್ಕ್ಲೂಸಿವ್ ಕ್ಲಾಸ್ ಇಂಟರ್ವೆಲ್ಗೆ ನಾವು ಅದನ್ನು ಕನ್ವರ್ಟ್ ಮಾಡಬೇಕು. ಅಂದರೆ ಇಲ್ಲಿ ಏನಿದೆ 111 ಇದೆ, ಅಗೇನ್ 120 ಇದೆ, ವಿಚ್ ಈಸ್ ಇನ್ಕ್ಲೂಸಿವ್ ಕ್ಲಾಸ್ ಇಂಟರ್ವೆಲ್. ಇಲ್ಲಿ ನಾವೇನು ಮಾಡಬೇಕು, ಫಸ್ಟ್ ಲೋವರ್ ಲಿಮಿಟ್ಗೆ, ಲೋವರ್ ಲಿಮಿಟ್ ಅನ್ನೋದು 111 ಲೋವರ್ ಲಿಮಿಟ್ ಅಂತ ಹೇಳ್ತೀವಿ, 120ನ ಅಪ್ಪರ್ ಲಿಮಿಟ್ ಅಂತ ಹೇಳ್ತೀವಿ. ಸಿಮಿಲರ್ಲಿ ಎರಡನೇ ಕ್ಲಾಸ್ನಲ್ಲಿ, ಸೆಕೆಂಡ್ ಕ್ಲಾಸ್ನಲ್ಲಿ
121 is the lower limit, 130 is the upper limit. Again third class ನಲ್ಲಿ 131 is the lower limit, 140 is the upper limit. Again 141 is the lower limit, 150 is the upper limit. 151 is the lower limit, 160 is the upper limit. 161 is the lower limit, 170 is the upper limit. ಈ ರೀತಿ ನಾವೇನು ಮಾಡಿರ್ತೀವಿ, ಲೋವರ್ ಲಿಮಿಟ್ ಮತ್ತು ಅಪ್ಪರ್ ಲಿಮಿಟ್ನ ಐಡೆಂಟಿಫೈ ಮಾಡ್ತೀವಿ. ಫಸ್ಟ್ ಲೋವರ್ ಲಿಮಿಟ್ಗೆ 0.5ನ ಡಿಡಕ್ಟ್ ಮಾಡಬೇಕು, ಅಪ್ಪರ್ ಲಿಮಿಟ್ಗೆ 0.5ನ ಆ್ಯಡ್ ಮಾಡಬೇಕು. ಅವಾಗ ನಮಗೆ ಏನು ಬಂದಿರುತ್ತೆ ರೀ, ಎಕ್ಸ್ಕ್ಲೂಸಿವ್ ಕ್ಲಾಸ್ ಇಂಟರ್ವಲ್ ಕಂಟಿನ್ಯೂಸ್ ಸೀರೀಸ್ನಲ್ಲಿ ಸಿಕ್ಕಿರುತ್ತೆ. ಇಲ್ಲಿ 111ಗೆ 0.5ನ ಡಿಡಕ್ಟ್ ಮಾಡಿದರೆ 110.5 ಆಗಿರುತ್ತೆ. 120ಗೆ 0.5ನ ಆ್ಯಡ್ ಮಾಡಿದರೆ 120.5 ಆಗಿರುತ್ತೆ. ಇದೇ ರೀತಿ 121ಗೆ 0.5ನ ಲೆಸ್ ಮಾಡ್ತೀವಿ, ಅಲ್ಲಿ 120.5 ಆಗುತ್ತೆ. ಅಗೇನ್ 130ಗೆ 0.5ನ ಆ್ಯಡ್ ಮಾಡ್ತೀವಿ, 130.5 ಆಗುತ್ತೆ. 131ಗೆ 0.5ನ ಲೆಸ್ ಮಾಡಿರ್ತೀವಿ, 130.5 ಆಗುತ್ತೆ. ಅಗೇನ್ 140ಗೆ 0.5ನ ಆ್ಯಡ್ ಮಾಡ್ತೀವಿ, 140.5 ಆಗಿರುತ್ತೆ. ಆ್ಯಂಡ್ 141ಗೆ 0.5ನ ಲೆಸ್ ಮಾಡ್ತೀವಿ, 140.5 ಆಗುತ್ತೆ. 150ಗೆ 0.5ನ ಆ್ಯಡ್ ಮಾಡಿದರೆ 150.5 ಆಗಿರುತ್ತೆ. ಅಗೇನ್ 151ಗೆ 0.5ನ ಲೆಸ್ ಮಾಡ್ತೀವಿ, 160ಗೆ 0.5ನ ಆ್ಯಡ್ ಮಾಡಿದ್ದೀವಿ, 161ಗೆ 0.5ನ ಲೆಸ್ ಮಾಡ್ತೀವಿ, 170ಗೆ 0.5ನ ಆ್ಯಡ್ ಮಾಡಿರ್ತೀವಿ. ದಿಸ್ ಈಸ್ ದಿ ಕಂಟಿನ್ಯೂಯಸ್ ಎಕ್ಸ್ಕ್ಲೂಸಿವ್ ಕ್ಲಾಸ್ ಇಂಟರ್ವಲ್. ಈ ರೀತಿ ನಾವೇನು ಮಾಡ್ತೀವಿ, ಕನ್ವರ್ಟ್ ಮಾಡ್ತೀವಿ. ನಂಬರ್ ಆಫ್ ಸ್ಟೂಡೆಂಟ್ಸ್ ಫ್ರೀಕ್ವೆನ್ಸಿ ಅನ್ನೋದು ಸೇಮ್ ಇರುತ್ತೆ, 4, 11, 15, 9, 8, 3. ಅದೇ ರೀತಿ ಸೇಮ್ ಕ್ಲಾಸ್ ಇಂಟರ್ವಲ್ನ ನಾವು ಕನ್ಸಿಡರ್ ಮಾಡ್ತೀವಿ. ಇನ್ನು ಈ ರೀತಿ ನಾವು ಹಿಸ್ಟೋಗ್ರಾಮ್ನ ನಾವು ಡ್ರಾ ಮಾಡಿರ್ತೀವಿ. ಇಲ್ಲಿ ನಂಬರ್ ಆಫ್ ಸ್ಟೂಡೆಂಟ್ಸ್ನ OY ಆ್ಯಕ್ಸಿಸ್ನಲ್ಲಿ, ಹೈಟ್ನ OX ಆ್ಯಕ್ಸಿಸ್ನಿಂದ ನಾವು ರೆಪ್ರೆಸೆಂಟ್ ಮಾಡಿರ್ತೀವಿ. ಇಲ್ಲಿ ಕ್ಲಾಸಸ್ನ ಬಂದ್ಬಿಟ್ಟು ಒಂದು ಸ್ಕೇಲ್ನ ಬಂದ್ಬಿಟ್ಟು X ಆ್ಯಕ್ಸಿಸ್ನಲ್ಲಿ 1 centimeter is equal to 10 centimeters ಹೈಟ್ ಅಂತ ತೊಗೊತೀವಿ. ಅಗೇನ್ Y ಆ್ಯಕ್ಸಿಸ್ನಲ್ಲಿ 1 centimeter is equal to 2 ಸ್ಟೂಡೆಂಟ್ಸ್, 2, 4, 6, 8, 10, 12, 14, 16 ಮ್ಯಾಕ್ಸಿಮಮ್ ಲಿಮಿಟ್ವರೆಗೂ ನಾವು ಕನ್ಸಿಡರ್ ಮಾಡಿರ್ತೀವಿ. ಅಗೇನ್ ಇಲ್ಲಿ ಬ್ರೇಕಪ್ ತೊಗೊಂಡಿರ್ತೀವಿ, ಯಾಕಂದರೆ 0ನಿಂದ ಸ್ಟಾರ್ಟ್ ಆಗಿದ್ದರೆ 0ನಿಂದ ನಾವು ಕನ್ಸಿಡರ್ ಮಾಡ್ತೀವಿ. ಬಟ್ ಇಲ್ಲಿ ಏನು ರೀ, ಹೈಟ್ ಅನ್ನೋದು 110.5ನಿಂದ ಸ್ಟಾರ್ಟ್ ಆಗಿದೆ. 110.5 to 120.5. ನಂಬರ್ ಆಫ್ ಸ್ಟೂಡೆಂಟ್ಸ್ 4 ಅಂತ ರೆಪ್ರೆಸೆಂಟ್ ಮಾಡ್ತೀವಿ. 120.5 to 130.5, 11 ಅಂತ 11 ಇದೆ, 11 ಅಂತ ರೆಪ್ರೆಸೆಂಟ್ ಮಾಡಿದ್ದೀವಿ. ಅಗೇನ್ 130.5 to 140.5, 15 ಇದೆ, 15ನ ರೆಪ್ರೆಸೆಂಟ್ ಮಾಡಿದ್ದೀವಿ. ಅಗೇನ್ 140.5 to 150.5, 9 ಇದೆ, 9ನ ರೆಪ್ರೆಸೆಂಟ್ ಮಾಡಿದ್ದೀವಿ. 150.5 to 165.5, 8 ಇದೆ, 8ನಿಂದ ರೆಪ್ರೆಸೆಂಟ್ ಮಾಡಿದ್ದೀವಿ. 160.5 to 170.5, 3 ಇದೆ, 3ನಿಂದ ನಾವು ರೆಪ್ರೆಸೆಂಟ್ ಮಾಡಿರ್ತೀವಿ. ಈ ರೀತಿ ನಾವು ಅಡ್ಜಸೆಂಟ್ ಆಗಿ ನಾವು ಇದನ್ನು ಡ್ರಾ ಮಾಡ್ತಾ ಬಂದಿರ್ತೀವಿ. ಇದನ್ನು ನಾವು ಹಿಸ್ಟೋಗ್ರಾಮ್ ಅಂತ ಕ್ರಿಯೇಟ್ ಮಾಡಿರ್ತೀವಿ. ದಿಸ್ ರಿಲೇಟಿಂಗ್ ಟು ಹಿಸ್ಟೋಗ್ರಾಮ್ ಆ್ಯಂಡ್ ದಿ ಫ್ರೀಕ್ವೆನ್ಸಿ problem relating to frequency polygon. A firm reported that its net worth in the years 2011 to 2016 are as follows. Draw frequency polygon. ಇಲ್ಲಿ ಇಯರ್ 2011 12 ಇದೆ, 12 13 ಇದೆ, 13 14 ಇದೆ, 14 15 ಇದೆ, 15 16 ಇದೆ. ನೆಟ್ವರ್ಕ್ ಬಂದ್ಬಿಟ್ಟು ಇನ್ ಲ್ಯಾಕ್ಸ್ 100, 112, 120, 133, 117 ಇದೆ. ಆ್ಯಂಡ್ ಈ ರೀತಿ ನಾವು ಫಸ್ಟ್ ಹಿಸ್ಟೋಗ್ರಾಮ್ನ ನಾವು ಡ್ರಾ ಮಾಡ್ತೀವಿ. ನೆಟ್ವರ್ಕ್ನ OY ಆ್ಯಕ್ಸಿಸ್ನಲ್ಲಿ, ಇಯರ್ನ OX ಆ್ಯಕ್ಸಿಸ್ನಿಂದ ನಾವು ರೆಪ್ರೆಸೆಂಟ್ ಮಾಡಿರ್ತೀವಿ. ರೆಪ್ರೆಸೆಂಟ್ ಮಾಡಿ ಇಲ್ಲಿ OY ಆ್ಯಕ್ಸಿಸ್ನಲ್ಲಿ ನಾವೇನು ರೀ, X ಆ್ಯಕ್ಸಿಸ್ is equal to 1 centimeter is equal to 1 year ಅಂತ ತೊಗೊಂಡು, Y ಆ್ಯಕ್ಸಿಸ್ನಲ್ಲಿ 1 centimeter is equal to 10 lakhs ಅಂತ ತೊಗೊಂಡಿದ್ದೀವಿ. ಇಲ್ಲಿ 11, 12, 2013, 2014, 15, 16, 17 ಅಂತ ತೊಗೊಂಡಿದ್ದೀವಿ. ಇಲ್ಲಿ 100, 110, 120, 130, 140, 150, 160 ಅಂತ ರೆಪ್ರೆಸೆಂಟ್ ಮಾಡಿದ್ದೀವಿ. ಫಸ್ಟ್ 2011 to 12 ಬಂದುಬಿಟ್ಟು 100 ಇದೆ, 100ನ ರೆಪ್ರೆಸೆಂಟ್ ಮಾಡಿದ್ದೀವಿ. 12 to 13 ಬಂದುಬಿಟ್ಟು 112 ಇದೆ, 112 ರೆಪ್ರೆಸೆಂಟ್ ಮಾಡಿದ್ವಿ. 13 to 14 ಬಂದಿದೆ, 120 ಅಂತ ರೆಪ್ರೆಸೆಂಟ್ ಮಾಡಿದ್ದೀವಿ. ಅಗೇನ್ 13 to 14 ಇದೆ, ನೆಕ್ಸ್ಟ್ 2013 to 14 120 ಇದೆ, 13 to 14 120 ರೆಪ್ರೆಸೆಂಟ್ ಮಾಡಿದ್ದೀವಿ. ಅಗೇನ್ 14 to 15 133 ಇದೆ, 133ನ ರೆಪ್ರೆಸೆಂಟ್ ಮಾಡ್ತಾ ಇದ್ದೀವಿ. ಅಗೇನ್
15 to 16 117 ಇದೆ, 117 ರೆಪ್ರೆಸೆಂಟ್ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ಇದನ್ನು ಮಿಡ್ಲ್ನಲ್ಲಿ ಡಾಟ್ಸ್ನಿಂದ ರೆಪ್ರೆಸೆಂಟ್ ಮಾಡ್ತಾ ಲೈನ್ನ ಡ್ರಾ ಮಾಡಿರ್ತೀವಿ. ದಿಸ್ ಈಸ್ ಕಾಲ್ಡ್ ಫ್ರೀಕ್ವೆನ್ಸಿ ಪಾಲಿಗಾನ್. ಇದನ್ನು ನಾವೇನಂತ ಟ್ರೀಟ್ ಮಾಡ್ತೀವಿ, ಫ್ರೀಕ್ವೆನ್ಸಿ ಪಾಲಿಗಾನ್. again problem relating to frequency curve. The ages of group of pensioners are given in the table below. Draw the frequency curve to the following. One is age, another one is number of pensioners. Age 60 to 65 to 70, 38 number of pensioners. 70 to 75, 45 number of pensioners. 75 to 80, 24 number of pensioners. 80 to 85, 10 number of pensioners. 85 to 90, 8 number of pensioners. ಹಿಸ್ಟೋಗ್ರಾಮ್ನ ಡ್ರಾ ಮಾಡಿದ್ವಿ. ಫಸ್ಟ್ ಇಲ್ಲಿ ನಂಬರ್ ಆಫ್ ಪೆನ್ಷನರ್ಸ್ನ OY ಆ್ಯಕ್ಸಿಸ್ನಲ್ಲಿ, ನೆಕ್ಸ್ಟ್ ಏಜ್ನ OX ಆ್ಯಕ್ಸಿಸ್ನಲ್ಲಿ. ಏಜ್ನ 65, 70, 75, 80, 85, 90, 95 ಅಂತ ರೆಪ್ರೆಸೆಂಟ್ ಮಾಡ್ತೀವಿ. ನಂಬರ್ ಆಫ್ ಪೆನ್ಷನ್ಸ್ನ 10, 20, 30, 40, 50. ಇಲ್ಲಿ ಎಕ್ಸ್ ಆ್ಯಕ್ಸಿಸ್ನಲ್ಲಿ 1 centimeter is equal to 10 lakhs ಅಂತ ತೊಗೊಂಡಿದ್ವಿ. Y is equal to 1 centimeter is equal to 5 ಅಂತ ತೊಗೊಂಡಿದ್ವಿ. ಏಜ್ನ 5 years ಏಜ್ನ ಕನ್ಸಿಡರ್ ಮಾಡಿರ್ತೀವಿ. ಇಲ್ಲಿ 0 to 65, 65ನಿಂದ ಸ್ಟಾರ್ಟ್ ಮಾಡಿದ್ವಿ, ಅದಕ್ಕೆ ಇದನ್ನು ಬ್ರೇಕಪ್ ಕೊಡ್ತಾ ಇದ್ದೀವಿ. ಇಲ್ಲಿ 65ನಿಂದ ಸ್ಟಾರ್ಟ್ ಮಾಡಿದ್ದೀವಿ. 65 to 70, 38 is the ಏಜ್ ಏನಿದೆ 38 ಇದೆ. ಆ್ಯಂಡ್ 70 to 75, 70 to 75 ಬಂದ್ಬಿಟ್ಟು 45 ಇದೆ. 45ನ ರೆಪ್ರೆಸೆಂಟ್ ಮಾಡ್ತಾ ಇದ್ದೀವಿ. 75 to 80, 24 ಇದೆ. 24ನಿಂದ ರೆಪ್ರೆಸೆಂಟ್ ಮಾಡಿದ್ದೀವಿ. ಅಗೇನ್ 80 to 85 ಬಂದ್ಬಿಟ್ಟು 10 ಇದೆ. 10ನಿಂದ ರೆಪ್ರೆಸೆಂಟ್ ಮಾಡಿದ್ದೀವಿ. ಆ್ಯಂಡ್ 85 to 98 ಇದೆ. 8ನಿಂದ ರೆಪ್ರೆಸೆಂಟ್ ಮಾಡಿದ್ದೀವಿ. ಒಂದು ಫ್ರೀ ಹ್ಯಾಂಡ್ ಕರ್ವ್ನ ನಾವು ಡ್ರಾ ಮಾಡಿರ್ತೀವಿ ಬೈ ಜಾಯ್ನಿಂಗ್ ದಿ ಮಿಡ್ ಪಾಯಿಂಟ್ಸ್. ಅದನ್ನು ನಾವೇನಂತ ಟ್ರೀಟ್ ಮಾಡ್ತೀವಿ ರೀ, ಇದನ್ನು ಫ್ರೀಕ್ವೆನ್ಸಿ ಕರ್ವ್ ಅಂತ ಕನ್ಸಿಡರ್ ಮಾಡಿರ್ತೀವಿ. ಈಸ್ ರಿಲೇಟಿಂಗ್ ಟು ಫ್ರೀಕ್ವೆನ್ಸಿ ಕರ್ವ್. Again, the summary relating to this particular session, as we already discussed and learned today on diagrammatic graphical representation as below. Construction of graphs, histogram, frequency, polygon and curve problems relating to histogram, frequency, polygon and frequency curve. ಅಂದರೆ ಈ ಒಂದು ಪರ್ಟಿಕ್ಯುಲರ್ ಚಾಪ್ಟರ್ನಲ್ಲಿ ಫ್ರೀಕ್ವೆನ್ಸಿ ಕರ್ವ್ನ ಕನ್ಸ್ಟ್ರಕ್ಷನ್ ಆಫ್ ಗ್ರಾಫ್ಸ್ ನೋಡಿದ್ವಿ, ಅದರಲ್ಲಿ ಹಿಸ್ಟೋಗ್ರಾಮ್ನ ಮೇಲೆ ಪ್ರಾಬ್ಲಮ್ ನೋಡಿದ್ವಿ, ಫ್ರೀಕ್ವೆನ್ಸಿ ಪಾಲಿಗಾನ್ನ ಮೇಲೆ ಪ್ರಾಬ್ಲಮ್ ನೋಡಿದ್ವಿ, ಅಗೇನ್ ಫ್ರೀಕ್ವೆನ್ಸಿ ಕರ್ವ್ನ ಮೇಲೆ ಒಂದು ಪರ್ಟಿಕ್ಯುಲರ್ ಪ್ರಾಬ್ಲಮ್ ನೋಡಿದ್ವಿ. ಅಗೇನ್ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ ರಿಲೇಟಿಂಗ್ ಟು ದಿಸ್ ಪರ್ಟಿಕ್ಯುಲರ್ ಸೆಷನ್. First one, a frequency polygon is constructed by plotting frequency of the class interval and the option A, the upper limit of the class, option B, the lower limit of the class, option C, mid value of the class, option D, any values of the class. And the second question, a circle in which sectors represent various quantities is called. Option A, histogram, option B, frequency polygon, option C, pie chart, option D, component bar chart. And third one, a graphical representation of cumulative relative frequency distribution is called. Option A, histogram, option B, pie chart, option C, box and Whisker plot, option D, none of the above. Fourth one, in a histogram the area of each rectangle is proportional to. Option A, the class mark of corresponding class interval. Second, option B, the class size of the corresponding class interval. Option C, frequency of the corresponding class interval. Option D, cumulative frequency of corresponding class interval. And fifth question, which of the following statement is false? Option A, ranked or ordinal data is presented with pie chart. Option B, in a positively skewed histogram the mean is larger than the median. Option C, a histogram can have more than one mode. Option D, in stem and leaf display the individual values doesn't vanish. Option E, none of the above. For first question,
A frequency polygon constructed by plotting frequency of the class interval and the mid value of the class. ಅಂದರೆ ನಾವೇನು ಮಾಡಿದ್ವಿ ಆಪ್ಷನ್ ಸಿ ಮಿಡ್ ವ್ಯಾಲ್ಯೂ ಆಫ್ ದಿ ಕ್ಲಾಸ್ ತೊಗೊಂಡಿರ್ತೀವಿ. Second one, a circle in which sectors represent various quantities is called pie chart. ಅಂದರೆ a circle in which sectors represent various quantities is called pie chart. ಅದನ್ನು ನಾವು pie chart ಅಂತ ಟ್ರೀಟ್ ಮಾಡ್ತೀವಿ. For third question, option D, a graphical representation of a cumulative relative frequency distribution is called option D, none of the above. ಅಂದರೆ ಹಿಸ್ಟೋಗ್ರಾಮ್ ಇಲ್ಲ, pie chart ಅಲ್ಲ, ಬಾಕ್ಸ್ ಅಂಡ್ ವಿಸ್ಕರ್ ಪ್ಲಾಟೂ ಅಲ್ಲ. Fourth one, C, in a histogram the area of each rectangle is proportional to frequency of the corresponding class interval. And last one, which of the following statement is false? Ranked or ordinal data is presented with pie chart. ಇದನ್ನು ನಾವೇನು ಫಾಲ್ಸ್ ಸ್ಟೇಟ್ಮೆಂಟ್ ಅಂತ ಟ್ರೀಟ್ ಮಾಡ್ತೀವಿ. This is relating to multiple choice questions relating to this particular session. References: S.P. Gupta, Sultan Chand and Sons publication 2017. Second one, S.C. Gupta, Himalaya Publishing House, Fundamentals of Statistics 2018. R.S.N. Pillai and Bhagavati S. Chand publication 2010. You can refer for further these books for further references. Thank you.